ಹುಬ್ಬಳ್ಳಿಯಲ್ಲಿ ವಿವಸ್ತ್ರ ಪ್ರಕರಣವನ್ನು ಖಂಡಿಸಿ ಈಗ ಬಿಜೆಪಿ ಸಿಡಿದೆದ್ದಿದೆ. ಸುಜಾತಾ ಹಂಡಿ ಅವ್ರ ಮೇಲೆ ಹಲ್ಲೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಈಗ ಗೊಂದಲ ಅಂತ ಅಂದ್ರೆ ಆ ಮಹಿಳೆಯ ಬಟ್ಟೆನ ನಿಜಕ್ಕೂ ಯಾರಾದರೂ ವಿವಸ್ತ್ರಗೊಳಿಸಿದ್ರು ಅಥವಾ ಆಕೆನೇ ಏನಾದರೂ ಬಟ್ಟೆ ಅರೆಬರೆ ಮಾಡ್ಕೊಂಡ್ಬಿಟ್ಲು ಅನ್ನುವಂಥದ್ದು ವಿಚಾರ. ಯಾಕೆಂದರೆ ಪೊಲೀಸರು ಕೂಡ ಅದೇ ಆರೋಪವನ್ನು ಮಾಡ್ತಾ ಇದ್ದಾರೆ, ಸರ್ಕಾರ ಅದೇ ಆರೋಪ ಮಾಡ್ತಾ ಇದೆ. ಛಲವಾದಿ ನಾರಾಯಣ ಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಇವರೆಲ್ಲ ಅಲ್ಲಿ ಹೋಗಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ವಿಚಾರ ಅಂತಂದ್ರೆ ಅದೇ ಸುಜಾತಾ ಹಂಡಿಗೆ ಸಂಬಂಧಪಟ್ಟಾಗಿನ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಆಕೆ ಮುಂಚೆ ಎಲ್ಲ ಈ ಕೆಲವರಿಗೆ ಹೊಡೆದಿರೋದು, ಹನಿ ಟ್ರ್ಯಾಪ್ ಮಾಡಿರೋದು, ಈ ಥರದ್ದೆಲ್ಲ ವಿಡಿಯೋ. ಬಟ್ ಅದೇನೇ ಇದ್ರೂ ಕೂಡ ಕಳೆದ 2 ದಿನಗಳ ಹಿಂದೆ ಆಗಿರುವಂಥ ಘಟನೆಯನ್ನೇ ಈಗ ಮುಂದೆ ಇಟ್ಕೊಂಡು ಬಿಜೆಪಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಸರ್ಕಾರ ಪೊಲೀಸರಿಗಿಂತ ಸರ್ಕಾರ ಮುಂದೆ ಬಂದಿದೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಕರ್ನಾಟಕದಲ್ಲಿ ಆ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳಿದ್ರು, ಮುಖ್ಯಮಂತ್ರಿ ಅಲ್ಲೇ ಅನೌನ್ಸ್ ಮಾಡ್ಬಿಟ್ರು, ಇದು ಆಯಮ್ಮನೆ ಮಾಡ್ಕೊಂಡಿರೋದು ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನ್ ಮೆಸೇಜ್ ಕೊಟ್ರು? ಪೊಲೀಸವ್ರಿಗೆ ನೀವು ಹಿಂಗೇ ತನಿಖೆ ಮಾಡಬೇಕು ಅಂತ ಮೆಸೇಜು. ಇವೆಲ್ಲ ನಾವು ಸರ್ಕಾರ ಮಾಡಿದ್ದೀರಿ, ನಮ್ಗೆ ಗೊತ್ತಿದ್ದಾರೆ ಮೆಸೇಜ್. ವಿಚಾರ ಅಂತಂದ್ರೆ ಅದೇ ಸುಜಾತಾ ಹಂಡಿಗೆ ಸಂಬಂಧಪಟ್ಟಾಗಿನ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಆಕೆ ಮುಂಚೆ ಎಲ್ಲ ಈ ಕೆಲವರಿಗೆ ಹೊಡೆದಿರೋದು, ಹನಿ ಟ್ರ್ಯಾಪ್ ಮಾಡಿರೋದು, ಈ ಥರದ್ದೆಲ್ಲ ವಿಡಿಯೋ. ಬಟ್ ಅದೇನೇ ಇದ್ರೂ ಕೂಡ ಕಳೆದ 2 ದಿನಗಳ ಹಿಂದೆ ಆಗಿರುವಂಥ ಘಟನೆಯನ್ನೇ ಈಗ ಮುಂದೆ ಇಟ್ಕೊಂಡು ಬಿಜೆಪಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಸರ್ಕಾರ ಪೊಲೀಸರಿಗಿಂತ ಸರ್ಕಾರ ಮುಂದೆ ಬಂದಿದೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಕರ್ನಾಟಕದಲ್ಲಿ ಆ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳಿದ್ರು, ಮುಖ್ಯಮಂತ್ರಿ ಅಲ್ಲೇ ಅನೌನ್ಸ್ ಮಾಡ್ಬಿಟ್ರು, ಇದು ಆಯಮ್ಮನೆ ಮಾಡ್ಕೊಂಡಿರೋದು ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನ್ ಮೆಸೇಜ್ ಕೊಟ್ರು? ಪೊಲೀಸವ್ರಿಗೆ ನೀವು ಹಿಂಗೇ ತನಿಖೆ ಮಾಡಬೇಕು ಅಂತ ಮೆಸೇಜು. ಇವೆಲ್ಲ ನಾವು ಸರ್ಕಾರ ಮಾಡಿದ್ದೀರಿ, ನಮ್ಗೆ ಗೊತ್ತಿದ್ದಾರೆ ಮೆಸೇಜ್.